ಹಾರ್ಟ್ ಅಟ್ಯಾಕ್ ಆಗುವ 1 ತಿಂಗಳ ಮುಂಚೆ ಈ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಇದು ಎದೆನೋವು. ಕೇವಲ ನಿಮಿಷಗಳಿಗಿಂತ ಹೆಚ್ಚು ಎದೆನೋವು ಕಾಣಿಸಿಕೊಂಡರೆ ಅದು ತಾನಾಗಿಯೇ ಹೋಗುತ್ತದೆಯೇ ಎಂದು ನೋಡಲು ಕಾಯಬೇಡಿ, ಏಕೆಂದರೆ ಇದು ಹೃದಯಾಘಾತದ ಸಂಕೇತವಾಗಿರಬಹುದು. ಆದರೆ ಹೃದಯಾಘಾತದಿಂದ ಬಳಲುತ್ತಿರುವ ಪ್ರತಿಯೊಬ್ಬರೂ ಎದೆನೋವನ್ನು ಅನುಭವಿಸುವುದಿಲ್ಲ ಎನ್ನುವುದು ನೆನಪಿರಲಿ. ಎದೆಯಲ್ಲಿ ಬಿಗಿತ ಕಾಣಿಸಿಕೊಳ್ಳಬಹುದು. ಯಾರಾದರೂ ನಿಮ್ಮ ಎದೆಯನ್ನು ಹಿಸುಕುತ್ತಿರುವಂತೆ ಭಾಸವಾಗಬಹುದು. ತೋಳು, ಕುತ್ತಿಗೆ, ದವಡೆ, ಬೆನ್ನು ಅಥವಾ ಹೊಟ್ಟೆಗೆ ಹರಡಬಹುದು ಮತ್ತು ಆಗಾಗ್ಗೆ ಉಸಿರಾಟದ ತೊಂದರೆ, ಬೆವರುವಿಕೆ ಕೂಡ ಉಂಟಾಗಬಹುದು. 3. ಸಾಮಾನ್ಯಕ್ಕಿಂತ ಹೆಚ್ಚು ದಣಿವು. ತಡೆಯಲು ಸಾಧ್ಯವೇ ಇಲ್ಲ ಎನ್ನುವಷ್ಟು ಅಸಾಮಾನ್ಯ ದಣಿವು. ಇದು ನಿಮ್ಮ ಹೃದಯಕ್ಕೆ ರಕ್ತದ ಹರಿವು ಕಡಿಮೆ ಮಾಡುವ ಕಾರಣದಿಂದಾಗಿರಬಹುದು. ಇದು ದೇಹದಾದ್ಯಂತ ರಕ್ತವನ್ನು ಪಂಪ್ ಮಾಡಲು, ಹೃದಯವು ಹೆಚ್ಚು ಕೆಲಸ ಮಾಡಲು ಕಾರಣವಾಗುತ್ತದೆ. 4. ನಿಮ್ಮ ಗಮನಕ್ಕೆ. ಸರಿಸುಮಾರು 70% ಮಹಿಳೆಯರು ಹೃದಯಾಘಾತದ ಮೊದಲು ಆಯಾಸವನ್ನು ಅನುಭವಿಸುತ್ತಾರೆ. 5. ತಲೆ ಸುತ್ತುವುದು. ಊಟವನ್ನು ಬಿಟ್ಟು ಬಿಡುವುದು ಅಥವಾ ನಿರ್ಜಲೀಕರಣದಂತಹ ಕಾರಣಗಳಿಂದಲೂ ತಲೆ ಸುತ್ತಬಹುದು, ಆದರೆ ಇದು ಹೃದಯಾಘಾತದ ಸಂಕೇತವೂ ಆಗಿರಬಹುದು. ಜೊತೆಗೆ ಎದೆನೋವು ಅಥವಾ ಉಸಿರಾಟದ ತೊಂದರೆಯೂ ಕಾಣಿಸಿಕೊಳ್ಳಬಹುದು. 6. ಅಜೀರ್ಣದಂಥ ಹೊಟ್ಟೆನೋವು. ಪುರುಷರು ಮತ್ತು ಮಹಿಳೆಯರಲ್ಲಿ 50%ಕ್ಕಿಂತ ಹೆಚ್ಚು ಹೃದಯಾಘಾತಗಳಲ್ಲಿ ಕಂಡುಬರುವ ಲಕ್ಷಣವಾಗಿದ್ದು, ಹೊಟ್ಟೆಯ ಅಸ್ವಸ್ಥತೆ, ಖಾಲಿ ಅಥವಾ ತುಂಬಿದ ಹೊಟ್ಟೆಯೊಂದಿಗೆ ವಾಕರಿಕೆ ಅಥವಾ ಉಬ್ಬಿರುವ ಭಾವನೆಯನ್ನು ಒಳಗೊಂಡಿರ. 7. ಊತ. ಕಾಲುಗಳು, ಕಣಕಾಲುಗಳು ಅಥವಾ ಪಾದಗಳಲ್ಲಿ ಅಸಾಮಾನ್ಯ ಊತವು ದೇಹಾದ್ಯಂತ ರಕ್ತವನ್ನು ಸರಿಯಾಗಿ ಪಂಪ್ ಮಾಡದಿರುವ ಸಂಕೇತವಾಗಿರಬಹುದು. 8. ಇತರ ಭಾಗಗಳಲ್ಲಿ ನೋವು. ಎದೆನೋವು ಹೃದಯಾಘಾತದ ಸಾಮಾನ್ಯ ಲಕ್ಷಣವಾಗಿದ್ದರೂ ನಿಮ್ಮ ದೇಹದ ಇತರ ಪ್ರದೇಶಗಳಲ್ಲಿ ನೀವು ನೋವು ಅಥವಾ ಅಸ್ವಸ್ಥತೆಯನ್ನು ಅನುಭವಿಸಬಹುದು. ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.